ಬೆಂಗಳೂರು ಪೊಲೀಸರಿಂದ ಇವತ್ತು ಆಪರೇಷನ್ ಪಬ್ ನಡೆಸಲಾಗಿದೆ. ಹೊಸ ವರ್ಷಾಚರಣೆಗೂ ಮುನ್ನ ಖಾಕಿ ಫುಲ್ ಅಲರ್ಟ್ ಆಗಿದೆ. ಆಪರೇಷನ್ ಪಬ್ ನಡೆಸಲಾಗ್ತಾ ಇದೆ. ರಾತ್ರಿ 11:30ರಿಂದ ಶುರುವಾಗಲಿರುವಂತಹ ಆಪರೇಷನ್ ಪಬ್ ಇವತ್ತು ರಾತ್ರಿ 11:30ರಿಂದ ಆಪರೇಷನ್ ಪಬ್ ನಡೆಸಲಾಗುತ್ತೆ. ಅಂದ್ರೆ ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಇವತ್ತು ಪರಿಶೀಲನೆಯನ್ನ ನಡೆಸಲಿದ್ದಾರೆ ಪೊಲೀಸರು. ಕೇಂದ್ರ ವಿಭಾಗದ ವ್ಯಾಪ್ತಿಯಲ್ಲಿ ಪೊಲೀಸರು ಪರಿಶೀಲನೆ ನಡೆಸಲಿದ್ದಾರೆ. ಎಸಿಪಿ ಪ್ರಿಯದರ್ಶಿನಿ ನೇತೃತ್ವದಲ್ಲಿ ಪರಿಶೀಲನೆಗೆ ಸಿದ್ಧತೆ ಆಗಿದೆ. ರಾಣಿ ಚೆನ್ನಮ್ಮ ಪಡೆಯೊಂದಿಗೆ ಪರಿಶೀಲನೆಗೆ ತಯಾರಿಯನ್ನು ನಡೆಸಿಕೊಂಡಿದ್ದಾರೆ. ಮಹಿಳೆಯರ ಸುರಕ್ಷತೆಗೆ ಯಾವೆಲ್ಲ ಕ್ರಮ ಕೈಗೊಂಡಿದ್ದಾರೆ, ಶೌಚಾಲಯದ ವ್ಯವಸ್ಥೆ ಯಾವ ರೀತಿಯಾಗಿದೆ, ಸಿಸಿ ಕ್ಯಾಮೆರಾಗಳ ಪರಿಶೀಲನೆ, ಫ್ಯಾಮಿಲಿ ಬಂದಾಗ ಕುಳಿತುಕೊಳ್ಳೋದಕ್ಕೆ ಪ್ರತ್ಯೇಕ ಜಾಗದ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಿದ್ದಾರೆ, ಪಬ್ಗಳಲ್ಲಿ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಪ್ರತ್ಯೇಕ ಸ್ಮೋಕಿಂಗ್ ಝೋನ್ ಕಡ್ಡಾಯ ಸೇರಿದಂತೆ ಪಬ್ಗಳ ಮುಂಭಾಗ ಫುಟ್ಪಾತ್ ಅಂಗಡಿ ತೆರವನ್ನ ಮಾಡಬೇಕು, ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಮಹತ್ವ ನೀಡಬೇಕು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಈ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಪಬ್ನವರು ಹಾಗೆ ಬಾರ್ ಅಂಡ್ ರೆಸ್ಟೋರೆಂಟ್ನವರು ಯಾವ ರೀತಿಯಾಗಿ ತೆಗೆದುಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ರಾತ್ರಿ 11:30ರಿಂದ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ವಿಶೇಷವಾಗಿ ಮಹಿಳೆಯರ ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪರಿಶೀಲನೆ ನಡೆಸಲಾಗುತ್ತೆ. ಬೆಂಗಳೂರು ಪೊಲೀಸರಿಂದ ಇವತ್ತು ಆಪರೇಷನ್ ಪಬ್ ನಡೆಸಲಾಗಿದೆ. ಹೊಸ ವರ್ಷಾಚರಣೆಗೂ ಮುನ್ನ ಖಾಕಿ ಫುಲ್ ಅಲರ್ಟ್ ಆಗಿದೆ. ಆಪರೇಷನ್ ಪಬ್ ನಡೆಸಲಾಗ್ತಾ ಇದೆ. ರಾತ್ರಿ 11:30ರಿಂದ ಶುರುವಾಗಲಿರುವಂತಹ ಆಪರೇಷನ್ ಪಬ್ ಇವತ್ತು ರಾತ್ರಿ 11:30ರಿಂದ ಆಪರೇಷನ್ ಪಬ್ ನಡೆಸಲಾಗುತ್ತೆ. ಅಂದ್ರೆ ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಇವತ್ತು ಪರಿಶೀಲನೆಯನ್ನ ನಡೆಸಲಿದ್ದಾರೆ ಪೊಲೀಸರು. ಕೇಂದ್ರ ವಿಭಾಗದ ವ್ಯಾಪ್ತಿಯಲ್ಲಿ ಪೊಲೀಸರು ಪರಿಶೀಲನೆ ನಡೆಸಲಿದ್ದಾರೆ. ಎಸಿಪಿ ಪ್ರಿಯದರ್ಶಿನಿ ನೇತೃತ್ವದಲ್ಲಿ ಪರಿಶೀಲನೆಗೆ ಸಿದ್ಧತೆ ಆಗಿದೆ. ರಾಣಿ ಚೆನ್ನಮ್ಮ ಪಡೆಯೊಂದಿಗೆ ಪರಿಶೀಲನೆಗೆ ತಯಾರಿಯನ್ನು ನಡೆಸಿಕೊಂಡಿದ್ದಾರೆ. ಮಹಿಳೆಯರ ಸುರಕ್ಷತೆಗೆ ಯಾವೆಲ್ಲ ಕ್ರಮ ಕೈಗೊಂಡಿದ್ದಾರೆ, ಶೌಚಾಲಯದ ವ್ಯವಸ್ಥೆ ಯಾವ ರೀತಿಯಾಗಿದೆ, ಸಿಸಿ ಕ್ಯಾಮೆರಾಗಳ ಪರಿಶೀಲನೆ, ಫ್ಯಾಮಿಲಿ ಬಂದಾಗ ಕುಳಿತುಕೊಳ್ಳೋದಕ್ಕೆ ಪ್ರತ್ಯೇಕ ಜಾಗದ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಿದ್ದಾರೆ, ಪಬ್ಗಳಲ್ಲಿ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಪ್ರತ್ಯೇಕ ಸ್ಮೋಕಿಂಗ್ ಝೋನ್ ಕಡ್ಡಾಯ ಸೇರಿದಂತೆ ಪಬ್ಗಳ ಮುಂಭಾಗ ಫುಟ್ಪಾತ್ ಅಂಗಡಿ ತೆರವನ್ನ ಮಾಡಬೇಕು, ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಮಹತ್ವ ನೀಡಬೇಕು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಈ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಪಬ್ನವರು ಹಾಗೆ ಬಾರ್ ಅಂಡ್ ರೆಸ್ಟೋರೆಂಟ್ನವರು ಯಾವ ರೀತಿಯಾಗಿ ತೆಗೆದುಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ರಾತ್ರಿ 11:30ರಿಂದ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ವಿಶೇಷವಾಗಿ ಮಹಿಳೆಯರ ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪರಿಶೀಲನೆ ನಡೆಸಲಾಗುತ್ತೆ.